Alhamdulillah wassalatu wassalamu ala ashrafil mursalin wa ala alihi wa sahbihi ajma'in amma ba'd. Bismillahir rahmanir rahim. Innamal khamru wal maisir wal ansab wal azlam rijsun min amali shaytan fajtanibuhu la'allakum tuflihun. Al khamru ummul khaba'ith qala Rasulullah sallallahu alaihi wasallam. ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ SSF ಕರ್ನಾಟಕಾದ್ಯಂತ ಮಾದಕ ವಸ್ತುಗಳ ವಿರುದ್ಧ ಜನಜಾಗೃತಿ ಅಭಿಯಾನ ನಡೆಸ್ತಾ ಇದೆ. ಅದರ ಭಾಗವಾಗಿ ಕಲ್ಕಟ್ಟ SSF ಇಂತಹ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಭಾರತದಲ್ಲಿ ಇತ್ತೀಚಿನ ವರದಿ ಪ್ರಕಾರ 3 ಕೋಟಿ ಮಾದಕ ವ್ಯಸನಿಗಳು ಅದರ ಮುಕ್ತಿಗಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನ ಒಂದು ವಿಭಾಗಕ್ಕೆ ಅದರ ವಿರುದ್ಧ ಅದರಿಂದ ವಿಮುಕ್ತಿಗಾಗಿ ಚಿಕಿತ್ಸೆ ಪಡೆಯಬೇಕು ಎಂಬ ವಿವರ ಸಹ ಅವರಿಗಿಲ್ಲ ಎಂಬ ದೊಡ್ಡ ಆತಂಕ ಇತ್ತೀಚಿನ ವರದಿಗಳು ನಮಗೆ ವರದಿ ನೀಡ್ತಾ ಇದೆ. ಇದರಿಂದ ನಾವು ಅರಿತಿರಬೇಕಾದ ವಿಷಯ ಏನೆಂದರೆ, ಭಾರತದಲ್ಲೆಲ್ಲ ಜಗತ್ತಿನಾದ್ಯಂತ ಅತ್ಯಂತ ದೊಡ್ಡ ಪಿಡುಗಾಗಿದೆ ಈ ಮಾದಕ ವಸ್ತುಗಳ ಉಪಯೋಗ ಎಂಬುದು. 1980ರಲ್ಲಿ 28-30 ವರ್ಷಗಳ ನಂತರವಿರ ಜನರು ಇದಕ್ಕೆ ವ್ಯಸನಿಗಳಾಗ್ತಾ ಇದ್ದರೆ, ಅದರ ನಂತರ ವರ್ಷಗಳಲ್ಲಿ 17-18 ವರ್ಷಗಳ ಯುವ ಜನತೆ ಇದಕ್ಕೆ ದಾಸರಾಗ್ತಿದ್ದರೆ, ಈಗಿನ ಇತ್ತೀಚಿನ ವರದಿಗಳು ಸಣ್ಣ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು, ಪ್ರೌಢಶಾಲೆಯ ಮಕ್ಕಳು, ಸಣ್ಣ ಪ್ರಾಯದ ಮಕ್ಕಳು ಇದಕ್ಕೆ ಗುಲಾಮರಾಗ್ತಾ ಇದ್ದಾರೆ ಎಂಬ ಅಚ್ಚರಿಯ ವರದಿಗಳು ಬರುತ್ತಿರುವಾಗ, 10 ವರ್ಷಗಳಲ್ಲಿ 70% ಅಧಿಕ ಮಾದಕ ವ್ಯಸನಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಎಂಬುದು ವರದಿ ನೀಡುವಾಗ, ಜಗತ್ತಿನಲ್ಲಿ 270 ಮಿಲಿಯನ್ ಜನರು ಈ ಮಾದಕ ವಸ್ತುಗಳಿಗೆ ಗುಲಾಮರಾಗ್ತಾ ಇದ್ದಾರೆ ಎಂದರೆ 4% ಜಾಸ್ತಿ ಆಗ್ತಾ ಇದೆ ಎಂಬುದು ಆತಂಕ ವಿಷಯ. ಧೂಮಪಾನದಲ್ಲಿ ಒಂದು ವರ್ಷದಲ್ಲಿ 80 ಲಕ್ಷ ಜನರು ಜಗತ್ತಿನಲ್ಲಿ ಮರಣ ಹೊಂದುತ್ತಿದ್ದಾರೆ. ನಮ್ಮ ಭಾರತದಲ್ಲಿ 12 ಲಕ್ಷ ಜನರು ಈ ಲೋಕದಿಂದ ಭಾರತ ಲೋಕಕ್ಕೆ ಪ್ರಯಾಣವನ್ನು ಈ ಧೂಮಪಾನದಿಂದ ಮಾಡ್ತಿದ್ದಾರೆ. ಇದು ಹೆಣ್ಣು ಗಂಡು, ಬಡವ ಶ್ರೀಮಂತ ಎಂಬ ಯಾವುದೇ ವ್ಯತ್ಯಾಸವಿಲ್ಲದೆ ಈ ಪಿಡುಗು ಗ್ರಾಮಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ಯಾವುದೇ ಭೇದ ಭಾವ ಇಲ್ಲದೆ ಹರಡ್ತಾ ಇದೆ. ಆದ್ದರಿಂದ ನಮ್ಮ ನೇತಾರರು, ಉಲಮಾಗಳು ಇದರ ಭವಿಷ್ಯ ದುಷ್ಪರಿಣಾಮ ಏನಾಗ್ತದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಅವರು ಉಲ್ಲೇಖನ ಮಾಡ್ತಾ ಇದ್ದಾರೆ. ಒಂದು, ಶಖ್ಸಿಯ ಅವರ ವ್ಯಕ್ತಿತ್ವಕ್ಕೆ ಅದು ಬಹುದೊಡ್ಡ ಹೊಡೆತವನ್ನು ನೀಡುತ್ತದೆ. ಒಂದು ವ್ಯಸನಿಯಾದರೆ, ಮಾದಕ ದ್ರವ್ಯದ ವ್ಯಸನಿಯಾದರೆ ಅವನಿಗೆ ಸಮಾಜದಲ್ಲಿ ಒಂದು ಬೆಲೆಯೋ ಅವನಿಗೆ ಇಲ್ಲದ ಒಂದು ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕುಟುಂಬದಲ್ಲೂ ಬೆಲೆ ಇಲ್ಲ, ಅವರ ಮಕ್ಕಳ ಮುಂದೆಯೇ ಸಹ ಅವರ ಬೆಲೆಯನ್ನು ಕಳಕೊಳ್ಳುವಂತಹ ಒಂದು ಅವಸ್ಥೆ ಬರ್ತಾ ಇದೆ. 2, ಸಿಹಿಯ ಆರೋಗ್ಯ ನಷ್ಟವಾಗ್ತಾ ಇದೆ. ವರದಿಗಳು ಹೇಳ್ತದೆ, ಈ ಮಾದಕ ವಸ್ತುಗಳ ವ್ಯಸನಿಯಾದರೆ ಅವರ ಮೆದುಳಿನ ಸ್ಪಷ್ಟತೆಯನ್ನು ಕಳಗೊಂಡು ಅಸ್ಪಷ್ಟತೆಗೆ ಅವನು ಒಳಗಾಗ್ತಾನೆ. ಮಾತ್ರ ಅಲ್ಲ, ಅವನ ಆರೋಗ್ಯ, ಅವನ ಸ್ವಂತ ಶರೀರದ ನಿಯಂತ್ರಣವನ್ನೇ ಅವನು ಕಳಕೊಳ್ತಾನೆ. ಕ್ಯಾನ್ಸರ್ ರೋಗ ಅತ್ಯಂತ ಹೆಚ್ಚು ಈ ಮಾದಕ ದ್ರವ್ಯ ವ್ಯಸನಿಗಳಲ್ಲಿ ಕಂಡು ಬರ್ತಾ ಇದೆ. ಕಿಡ್ನಿ ರೋಗ, ಶರೀರದ ರೋಗ ಪ್ರತಿರೋಧ ಶಕ್ತಿಯೇ ನಷ್ಟವಾಗುವಂತಹ ಒಂದು ವಸ್ತುವಾಗಿದೆ ಮಾದಕ ವಸ್ತುಗಳು. ಆರೋಗ್ಯ ಅತ್ಯಂತ ದೊಡ್ಡ ನಿಅಮತ್ತಾಗಿ, ಅನುಗ್ರಹವಾಗಿ ಇಸ್ಲಾಂ ಕಲಿಸಿದರೆ, ಆ ನಿಅಮತ್ತನ್ನು ಅದು ನಷ್ಟಪಡಿಸುವಂತಹ ಬಹುದೊಡ್ಡ ಒಂದು ಪಿಡುಗಾಗಿದೆ. ಆದ್ದರಿಂದ ಈ ಆರೋಗ್ಯಕ್ಕಾಗಿ ಎಲ್ಲರೂ ಯಾವ ಸಮಯಕ್ಕೂ
ದುಆ ಮಾಡಬೇಕೆಂದು ಇಸ್ಲಾಂ ಹೇಳುವಾಗ ಸುಬಹಿ ನಮಾಜಿನ ಕುನೂತ್ನಲ್ಲಿ ಅಲ್ಲಾಹುಮ್ಮ ಹ್ದಿನಿ ಫೀಮನ್ ಹದೈತ್ ವಆಫಿನಿ ಫೀಮನ್ ಆಫೈತ್, ನನಗೆ ಹಿದಾಯತನ್ನು ನೀಡು ಎಂದು ಕೇಳಿದ ನಂತರದ ಎರಡನೇ ಪ್ರಾರ್ಥನೆಯಾಗಿ ಇಸ್ಲಾಂ ಹೇಳ್ತಾ ಇದೆ, ನನಗೆ ಆರೋಗ್ಯವನ್ನು, ನನಗೆ ಆಫಿಯತ್ತನ್ನು ನೀಡು. ಇದು ಅತ್ಯಂತ ದೊಡ್ಡ ಅನುಗ್ರಹವಾಗಿದೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಮಕ್ಕಳು, ನಮ್ಮ ಯುವಕರು ನಮ್ಮ ಊರಿನಲ್ಲಿ, ನಮ್ಮ ಪರಿಸರದಲ್ಲಿ ಇಂತಹ ಚಟಕ್ಕೆ ಬಿದ್ದು ಶಾಶ್ವತವಾಗಿ ಅವರ ಆರೋಗ್ಯವನ್ನು ನಷ್ಟಪಡಿಸುವಂತಹ ಒಂದು ಕೆಲಸಕ್ಕೆ ಅವರು ಕೈ ಹಾಕ್ತಾ ಇದ್ದಾರೆ. ಇದೆಲ್ಲ ಗಂಭೀರವಾಗಿ ನಾವು ಪರಿಗಣಿಸಿ ಅವರಿಗೆ ಅದರ ಕುರಿತು ಜಾಗೃತಿಯನ್ನು ನೀಡಬೇಕಾದದ್ದು ಕಾಲದ ಅಗತ್ಯವಾಗಿದೆ. ಅದನ್ನು SSF ಕರ್ನಾಟಕದಾದ್ಯಂತ ಮಾತ್ರ ಅಲ್ಲ, ಭಾರತದಾದ್ಯಂತ ಇಂತಹ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದೆ. ಮಾತ್ರವಲ್ಲ, ಮೂರನೇದಾಗಿ ಹೇಳ್ತಾರೆ, ಮಾಲಿಯ ಈ ಮಾದಕ ದ್ರವ್ಯ ಅಥವಾ ಮಾದಕ ವಸ್ತುಗಳ ವ್ಯಸನಿಯಾಗಿದ್ದರೆ ಅವನ ಸಂಪತ್ತು, ಆರ್ಥಿಕತೆಗೆ ಬಹುದೊಡ್ಡ ಹೊಡೆತವಾಗ್ತಾ ಇದೆ. ಭಾರತದಲ್ಲಿ ಇಂತಹ ಈ ವ್ಯಸನಿಗಳಿಗೆ ಟ್ರೀಟ್ಮೆಂಟ್ ಕೊಡಲು 1.2 ಲಕ್ಷ ಡಾಲರ್ಗಳು ಪ್ರತಿ ವರ್ಷ ವ್ಯಯವಾಗ್ತಾ ಇದೆ. ನಾಲ್ಕನೇದು ದೀನಿಯ, ಅವನ ಧಾರ್ಮಿಕತೆಗೆ ಅತ್ಯಂತ ದೊಡ್ಡ ಅದು ಹೊಡೆತವಾಗಿದೆ. ಈಮಾನ್ ನಷ್ಟವಾಗುವ ಕಾರ್ಯವಾಗಿದೆ ಎಂಬುದನ್ನು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದನ್ನು ಕಾಣಬಹುದು. ಆದ್ದರಿಂದ ಇಸ್ಲಾಂ ಹೇಳಿತಲ್ ಖಮ್ರು ಉಮ್ಮುಲ್ ಖಬಾಯಿತ್, ಎಲ್ಲ ಪಾಪಗಳ, ಎಲ್ಲ ಕೃತ್ಯಗಳ ಮೂಲ ಅದು ಈ ಮಾದಕ ವಸ್ತು ಆಗಿದೆ ಎಂಬುದನ್ನು ಇಸ್ಲಾಂ ಎಂದೋ ನಮಗೆ ಕಲಿಸಿದೆ. 1400 ವರ್ಷಗಳಿಗಿಂತ ಮುಂಚೆ ಇಸ್ಲಾಂ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಲ್ಲಿ ಪ್ರಬೋಧನೆ ಮಾಡುವಾಗ ಆವತ್ತು ಮರಣ ಹೊಂದುವಂತಹ ವ್ಯಕ್ತಿಗಳು ತನ್ನ ಮಕ್ಕಳಲ್ಲಿ, ಕುಟುಂಬಸ್ಥರಲ್ಲಿ ಉಯಿಲು ನೀಡ್ತಾ ಇದ್ರು. ನಾನು ಮರಣ ಹೊಂದಿದರೆ ನನ್ನ ಕಬರಿನ ತಲೆಭಾಗದಲ್ಲಿ ಒಂದು ದ್ರಾಕ್ಷಿಯ ಬಳ್ಳಿಯನ್ನು ನೆಟ್ಟು ಆ ದ್ರಾಕ್ಷ ಬಳ್ಳಿಯ ಬೇರಿನಿಂದ ದ್ರಾಕ್ಷೆಯ ಸವಿಯನ್ನು ನಾನು ಸವಿಯುವೆ, ಅಷ್ಟಕ್ಕೂ ಮದ್ಯದ ಪ್ರಿಯರಾಗಿ ಅವರು ಹೊರಟು ಹೋಗುವಂತಹ ಆ ಕಾಲದಲ್ಲಿ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದ್ಯ ವಿರೋಧ, ಮದ್ಯಪಾನ, ಲಹರಿ ವಿರೋಧ ಆಂದೋಲನವನ್ನು ಕೈಗೊಂಡು ಮಕ್ಕಾ ಮಣ್ಣಲ್ಲಿ ಇದು ಇಸ್ಲಾಂ ಹರಾಮುಗೊಳಿಸಿದ ಅಂದು ಆ ದಿವಸ ಮದ್ಯದ ಹೊಳೆ ಹರಿಯಿತು, ನದಿ ಹರಿಯಿತು ಎಂದು ಇಸ್ಲಾಂ ಹೇಳ್ತಾ ಇದೆ. ಆದ್ದರಿಂದ ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ SSFನೊಂದಿಗೆ ಕೈ ಜೋಡಿಸಿದರೆ ಖಂಡಿತವಾಗಿಯೂ ಇದಕ್ಕೆ ನಮ್ಮ ಊರಿನಿಂದ, ನಮ್ಮ ಜಿಲ್ಲೆಯಿಂದ, ನಮ್ಮ ರಾಜ್ಯದಿಂದ ಅಲ್ಲ ಭಾರತದಿಂದ ನಮಗೆಲ್ಲರಿಗೂ, ನಾವು ಡಿಪಾರ್ಟ್ಮೆಂಟ್, ಸರ್ಕಾರ ಎಲ್ಲರೂ ಕೈ ಜೋಡಿಸಿದರೆ ಮುಕ್ತಿ ಮಾಡಲು ಅತ್ಯಂತ ಸುಲಭವಾಗಬಹುದು ಎಂದು ಈ ಸಂದರ್ಭದಲ್ಲಿ ನೆನೆಸ್ತಾ ಇದ್ದೇನೆ. ಐದನೇದಾಗಿ ಉಲಮಾಗಳು ಹೇಳ್ತಾರೆ, ಇಜ್ತಿಮಾಯಿಯ, ಸಮಾಜದ ಸ್ವಸ್ಥತೆಯನ್ನು ಕಲೆಯಲು ಇದಕ್ಕಿಂತ ದೊಡ್ಡ ಬೇರೆ ಪಿಡುಗು ಬೇರೆ ಇಲ್ಲ. ನಮ್ಮ ಶರೀರ ನಾಶವಾಗ್ತಾ ಇದೆ, ಕುಟುಂಬ ನಾಶವಾಗ್ತಾ ಇದೆ, ನಮ್ಮ ಊರು ನಾಶವಾಗ್ತಾ ಇದೆ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಎಲ್ಲವೂ ಈ ವ್ಯಸನಿಗಳಿಂದ ನಷ್ಟವಾಗ್ತಾ ಇದೆ. ಒಂದು ಊರಿನ ಶಾಂತಿ ಸಮಾಧಾನ ನಷ್ಟವಾಗಲು ಇದು ಈ ಒಂದು ವ್ಯಸನ ಸಾಕು. ಯಾವುದಾದ್ರೂ ಒಂದು ಕೋಮು ಗಲಭೆ ನಡೆಯಲು, ಹಲವಾರು ಗಲಭೆಗಳು ನಡೆಯಲು ಅದರ ಹಿಂದಿನ ಮೂಲ ಏನು ಎಂದು ನಾವು ಅತ್ಯಂತ ಡೀಪ್ ಆಗಿ ಒಂದು ಅನ್ವೇಷಣೆ ಮಾಡಿದರೆ ಖಂಡಿತವಾಗಿಯೂ ಅದರ ಹಿಂದಿರುವ ಕೈಗಳು ಈ ವ್ಯಸನಿಗಳು, ಈ ಮಾದಕ ವಸ್ತುಗಳ ವ್ಯಸನಿಗಳು ಎಂಬುದು ಅತ್ಯಂತ ಸ್ಪಷ್ಟವಾಗಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಆದ್ದರಿಂದ ಇಂತಹ ಈ ನಿಟ್ಟಿನಲ್ಲಿ ನನ್ನ ಈ ಶಬ್ದವನ್ನು ಆಲಿಸುವಂತಹ ಯಾರು ಸಹ, ಇಲ್ಲಿ ನೆರೆದಿರುವ ಯಾರು ಸಹ ಅಂತಹ ಪಿಡುಗಳಿಗೆ ಬಲಿಯಾಗಿಲ್ಲ ಎಂಬುದು ಅತ್ಯಂತ ಅಭಿಮಾನದಿಂದ ಹೇಳಲು ನಮಗೆ ಸಾಧ್ಯವಾಗ್ತಾ ಇದೆ. ಮಾತ್ರವಲ್ಲ, SSFನ ಕಾರ್ಯಕರ್ತರು, ಇನ್ನಿತರ ಸುನ್ನಿ ಸಂಘಟನೆಯಲ್ಲಿ ಸಜೀವ ಸಕ್ರಿಯವಾದಂತಹ ಜನರು ಅಂತಹ ಪಿಡುಗಿನ ಹತ್ತಿರ ಸಹ ಹೋಗದಂತಹ ಒಂದು ಜಾಗೃತಿಯನ್ನು SSF ಅದರ ಕಾರ್ಯಕರ್ತರಿಗೆ ನೀಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮಗೆ ಈ ಊರಿನಲ್ಲಿ ಅಥವಾ ನನ್ನ ಈ ಶಬ್ದವನ್ನು ಆಲಿಸುವ ಎಲ್ಲರಲ್ಲಿ ಹೇಳುವುದು, ನಿಮ್ಮ ಆರೋಗ್ಯಕ್ಕಾದರೂ, ನಿಮ್ಮ ಕುಟುಂಬದ ಶಾಂತಿ ಸಮಾಧಾನಕ್ಕಾಗಿ ಆದರೂ ಇಂತಹ ಆ ಚಟಕ್ಕೆ ನೀವು ಬಲಿಯಾಗಿದ್ದರೆ ಅದರಿಂದ ಹೊರಬರಲು ಏನೆಲ್ಲ ಚಿಕಿತ್ಸೆಗಳು ಇವತ್ತು ಲಭ್ಯವಿದೆ, ಅದೊಂದು ಹೊರಬರುವಂತಹ ಆ ಚಿಕಿತ್ಸೆಯನ್ನು ಪಡೆದು ಇನ್ನು ನಾನು ಯಾವತ್ತೂ ಸಹ ಲಹರಿಗೆ, ಮಾದಕ ವಸ್ತುಗಳ ಉಪಯೋಗ ಮಾಡಲಾರೆ ಎಂಬ ಪ್ರತಿಜ್ಞೆಯನ್ನು ಮಾಡಬೇಕು.
ಇತ್ತೀಚಿನ ದಿವಸಗಳ ಅತ್ಯಂತ ಅಪಾಯಕಾರಿ MDMಗಳು ಅತ್ಯಂತ ಶೀಘ್ರದಲ್ಲಿ ಅದು ವ್ಯಾಪಾರ ವಹಿವಾಟು ನಡೆಸಲು ಸಹ ಯುವ ಜನತೆ ಮುಂದೆ ಬರ್ತಾ ಇದೆ. ಅದಕ್ಕೆಲ್ಲ ಕಾರಣ ಒಮ್ಮೆಲೆ ಶ್ರೀಮಂತನಾಗಬೇಕು, ಯಾರು ಏನಾದರೂ ಪರವಾಗಿಲ್ಲ, ನಮಗೆ ಹಣ ಗಳಿಸಬೇಕು. ಆದ್ದರಿಂದ ಸರ್ಕಾರದಲ್ಲೂ ನಮ್ಮ ಡಿಪಾರ್ಟ್ಮೆಂಟ್ಗಳಲ್ಲೂ ನಮ್ಮ ಅಧಿಕಾರಿಗಳೆಲ್ಲ ಎಲ್ಲರೂ ಈ ನಮ್ಮ ದೇಶ ಮಾದಕ ವಸ್ತುಗಳ ವ್ಯಸನಗಳಿಂದ ಮುಕ್ತರಾಗಬೇಕು ಎಂಬ ಒಳ್ಳೆಯ ನಿಟ್ಟಿನಲ್ಲಿ ಅತ್ಯಂತ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾವೆಲ್ಲರೂ ನಿಮಗೆ ಕೈ ಜೋಡಿಸಲು ಸಿದ್ಧರಿದ್ದೇವೆ ಎಂದು ಈ ದಿವಸದ ಸಂದೇಶವಾಗಿ ಹೇಳುತ್ತಾ ಇಲ್ಲಿ ನೆರೆದಿರುವ ಎಲ್ಲರಿಗೂ ಅಭಿನಂದನೆಗಳು. SSFನ ಎಲ್ಲ ಕಾರ್ಯಕರ್ತರಿಗೂ ಅದರ ನಾಯಕರಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ವಾಖಿರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.